ಅಲ್ಲಲೇ ನಾನು ಬರೋ ವಿಚಾರ ಫೋನ್ ಹಚ್ಚಿ ಹೇಳಂದಿದ್ದಿಲ್ಲ ನಾ ಅವ್ರಿಗೆ, ಯಾಕೆ ನೀ ಹೇಳಿಲ್ಲ? ಹೇಳ್ಬೇಕಂದೆ ನೆನಪು ಹಾರ್ಬಿಟ್ಟೆ ರೀ. ನನ್ಗೆ ಎಷ್ಟು ಅಸಹ್ಯ ಆತ್ ಗೊತ್ತಾ, ಹೋಗಿ ಅಲ್ಲಿ ಗೇಟ್ ಮುಂದೆ ನಿಂತು ಯಾರು ಅಂತ ಕೇಳ್ತಾರ ಅವ್ರು ನನಗೆ. ನೀ ಮೊದ್ಲೇ ಹೇಳಿದ್ದಂದ್ರೆ ಇದಾಕಿತ್ತ. ಮೊದ್ಲೇ ಹೇಳಿದ್ರು ಏನ್ ಬ್ಯಾಂಡ್ ಬಜಾ ತಗೊಂಡು ಹಾರ ತುರಾಯಿ ತಗೊಂಡು ಜಿಚ್ಚಿಕ್ ಜಿಕ್ ಜಿಲ್ ಜಿಕ್ ಜಿಚ್ಚಿಕ್ 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 ಜಿಕ್ ಅಂತ ಬಾರಿಸ್ಕೊಂತ ನಿಂದಿರ್ತಿದ್ರನ. ಸುಮ್ ಕುಂದರಿ, ಏನ್ ಆಗುದಿಲ್ಲ. ನಾ ಹೇಳ್ಬೇಕಿತ್ತು, ನಾನು ತಪ್ಪಾಗೈತೆ ಒಪ್ಕೊಂತಾನೆ. ಯಾರವ್ರು ಅಂದ್ರು, ನೀವೇನಂದ್ರಿ? ಗಿರ್ಜಾನ್ ಗಂಡ್ರಿ ಅಂದೆ. ಅಯ್ಯೋ ತಪ್ಪಾತ್ರಿ ಏನಾರು ಗೊತ್ತಾಗಿಲ್ಲ, ಬರ್ರಿ ಒಳಗೆ ಬರ್ರಿ ಅಂತ ಕರೆದ್ರ ಅವಾಗ. ಆತಲ್ಲ ಮತ್ತೆ ಏನ್ ನಿಮ್ಗೆ ದೊಡ್ಡ ಅವಮಾನ ಅಂತಂದ್ರೆ. ಅಯ್ಯೋ ದೇವ್ರೆ, ಅಲ್ರಿ ಫೋನ್ ಹಚ್ಚಿ ಹೇಳು ಅಂತೀರಿ. ಹೆಂಗೆ ಹಚ್ಚಿ ಹೇಳ್ಬೇಕು? ನನ್ನ ಗಂಡ ಬರ್ತಾನೆ ನೋಡ್ರಿ ಅಂತೇಳಿ ನಾ ಯಾರಿಗೆ ಹೇಳ್ರಿ? ಪಾರ್ವತಿಗೆ ಹೇಳಕ ಅಕ್ಕಿ ಏನು ಬಾಗ್ಲಕ್ಕ ಕಾಯ್ಕೊಂತ ನಿಂದಿರ್ಬೇಕಿತ್ತನ? ಸರಿ ಅನ್ಸಲ್ಲ, ಹೋಗಿದ್ದು ಒಳ್ಳೇದಾಯ್ತು, ಸುಮ್ಮನೆ ಈಗ. ಹೋಗಿದ್ ಯಾಕಾರ ಹೋದ್ನೆ ಅನ್ನಂಗ ಆತು. ಯಾಕ ಈಗ ಏನು ಹಣ್ಣ ಆತ ಕಾಯಿ ಆತ ವಿಚಾರ? ಹಣ್ಣ ಕಾಯಿ. ದೇವ್ರೆ, ಇಂಥ ಬೇಜಾರಾತು ಹೋಗಿದ್ದಕ್ಕ. ಅವ್ರ ಯಾರೋ ಮರ ಏನ್ ಮಾತಾಡ್ತಾರ ಅವ್ರು, ಏನ್ ತಾನ? ಯಾಕ ಪಾಟೀಲ್ ಅಣ್ಣಾರ ಏನಾರ ಅಂದ್ರನ? ಅವ್ರ ಹಂಗ ಅನ್ನೋ ಮನುಷ್ಯ ಅಲ್ಲಲ್ಲ. ಪಾಟೀಲ್ ಅಣ್ಣಾರ ಏನ್ ಅಂದಿಲ್ಲ. ಅವ್ರ ಅಕ್ಕ ಅದಾರಲ್ಲ, ಎಂತ ಮಾತಾಡ್ತಾರ ಹೆಣ್ಮಗಳು ಬಾಯಿಗೆ ಬಂದಂಗ. ಏನ್ ನಾವೇನ್ ಬಿಟ್ಟು ಬಿದ್ದು ಕೂಳಿಲ್ದೆ ನಮ್ಗೆ ತಿನ್ನಾಕ ಕೂಳಾಕ್ರಿ ಅಂತ ಹೋಗ್ಯವನ ಅವ್ರ ಮನೆ ಬಾಕ್ಲಕ್ ನಾವು? ಭಿಕ್ಷುಕರಿಗೆ ಮರ್ಯಾದೆ ಕೊಡ್ತಾರಪ್ಪ ಆ ನಮ್ನಿ. ಒಂಥರ ಭಾಳ ಒಂಥರ ಬೇಜಾರಾತ್ಲಿ ನನ್ ಕರೆನ, ಭಾಳ ಬೇಜಾರಾತ್ ಒಂಥರ. ಅವ್ರ ಅಕ್ಕನ ಆಯ್ಕೊಂಡೂರಿ ಅಂದ್ರೆ ಉಪವಾಸ ಉರಿತಾಳ ಬಿಡು. ಆಕಿದೇನು ಕೇಳ್ತೀರಿ? ಅಡ್ಡೂರಿ ತಾಳ ಒಂದಳತಿ. ಸೊಕ್ಕಿನ ಮಾಯಿ, ಸೊಕ್ಕಿನ ನಾಯಿ, ಸೊಕ್ಕಿನ ಮೂಳ, ಏನು ಸೊಕ್ಕು ಅಂತೀರಿ ಆಕಿಗೆ? ಅಲ್ಲ ಅದಕ್ಕೆ ಏನು, ಅದು ಹೆಂಗೆ ಏನಪ್ಪ ನೋಡಿದ್ರೆ ಮತ್ತೆ ನಾ ಅಷ್ಟು ದೊಡ್ಡ ಮಂತೆ ಅಂದೈಕಿ, ಇಷ್ಟು ದೊಡ್ಡ ಮಂತೆ ಅಂದೈಕಿ, ನನ್ನ ಹತ್ರ ಅದೈತಿ ಇದೈತಿ ಅಂತಾಳ. ಏನು ಚಿಲ್ಲರ್ ಬುದ್ಧಿ. ನಮ್ಮಂತರ್ತಿಗೆ ಎಷ್ಟು ಅಕ್ಕರಿಂದ ಪ್ರೀತಿಯಿಂದ ಮಾತಾಡಿ ಕಳಿಸ್ತೇವಿ, ಇದಕ್ಕೆ ಅದು ಇಲ್ಲಪ್ಪ ತೀರ. ಹೋಗ್ಲಿ ಬಿಡ್ರಿ, ಅದ್ರದ್ದು ಯಾಕೆ ಮಾತು ತಲೆ ಕೆಡಿಸ್ಕೋತೀರಿ? ಇವರು ಪಾಟೀಲ್ ಅಣ್ಣ ಚಲೋ ಮಾತಾಡ್ಸಿದ್ರ, ಪರಾಕರ್ ಚಲೋ ಮಾತಾಡ್ಸಿದ್ರ? ಅಲ್ಲ ಅವ್ರು ಮಾತಾಡಿರ್ತಾರೆ ಬಿಡು, ನಂಗೆ ಗೊತ್ತೈತಿ. ಪಾಪ ಸುಳ್ಳ ಅನ್ಬಾರ್ದು. ಪರಾಕರ್ ಆತು ಅವ್ರು ಇವ್ರಾತು ಭಾಳ ಚಲೋ ಮಾತಾಡ್ಸಿದ್ರು ಬಿಡು. ಮನುಷ್ಯರು ಭಾಳ ಬೆಸ್ಟ್ ಅದಾರ ಅವ್ರು, ಚಲೋ ಮಾತಾಡ್ಸಿದ್ರು. ಮತ್ತು ಪಾರ್ವತಿ ಇದ್ಲು, ಚಾ ಮಾಡಿಕೊಟ್ರು, ಚಲೋ ಇತ್ತು. ಹೇಳ್ಯಾರ 10,000 ಪಗಾರ ಕೊಡ್ತೀನಿ, ನಾಳೆಯಿಂದ ಬಂದ್ಬಿಡು ಕೆಲ್ಸಕ್ಕಂತ ಹೇಳ್ಯಾರ. ಮತ್ತೆ ಬಿಡ್ರಿ, ನೀವೇನು ಅವ್ರ ಅಕ್ಕನ ಕೈ ಕೆಳಗ ಕೆಲ್ಸಕ್ಕೆ ಹೋಗ್ತೀರಿ? ಪಾಟೀಲ್ ಅಣ್ಣರ ಕಡೆ ಹೋಗ್ತೀರಿ? ಅವ್ರ ಅಕ್ಕೇನು ಮೂಳೆ ಅದ್ರ ಮನೆ ಕಡೆ ಇನ್ನೇನು ಕಾಲಿಡೋದಲ್ಲ, ಮುಗೀತು. ಅಯ್ಯ, ನೀವೀಗ ನಾಳೆಯಿಂದ ಹೋಗೋರೋದಿಲ್ಲ, ಅರ್ಬಿ ಅವರ ಕೊಡ್ತಾರಂತೆ. ಆದರೂ ಏನೋ ನಮ್ಮ ಪಾರ್ವತಿ ನಶೀಬ್ ಬಿಡ. ಎಂಥ ಮಂತ್ಯಾನ, ಎಂಥ ಮಂತ್ಯಾನ, ಅಷ್ಟು ದೊಡ್ಡ ಮನೆಗೆ ಸೊಸಿಯಾಗಿಬಿಟ್ಲಲ್ಲ. ಅದ ಅಂತಾರಲ್ಲ, ತಿಪ್ಪೆ ಉಪ್ರಿಗೆ ಹಾಕತಿ, ಉಪ್ರಿಗೆ ಹೋಗಿ ತಿಪ್ಪೆ ಹಾಕತಿ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಹಂಗಂತ ನಾ ಪಾರ್ವತಿ ತಿಪ್ಪೆನಾತಿಲ್ಲ. ಆದರೆ ತಿರ್ಕನ ಕನಸು ಇವೆಲ್ಲ ನನ್ನ ಸಕ್ಕವು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರಲ್ಲ, ಕರೆನ ಭಾಳ ಒಂಥರ ನಂಬಕ್ಕಾಗೋಲ್ತು ಬಿಡು, ನಿಜವಾಗ್ಲು. ಹೌದ್ರಿ, ಖರೇನ ಪಾರ್ವತಿ ನಶೀಬ್. ಅವ ಅರವಿಂದ ಪ್ರೀತಿ ಮಾಡಿದ ಅಲ್ಲ, ಅವನು ದೊಡ್ಡ ಗುಣನೂ ಹೋಗ್ಳ್ಬೇಕು. ಅಷ್ಟು ದೊಡ್ಡ ಮಂತೆ ಅಂದಿದ್ದಾದ್ರೂ ನಮ್ಮ ಪಾರ್ವತಿನ ಇಷ್ಟಪಟ್ಟು ಮಾಡ್ಕೊಂಡಲ್ಲ, ಅದನ್ನ ಹೇಳ್ರಿ. ಅದು ಕರೆ ಅನ್ನ. ಸರಿ, ನಂಗೆ ಒಂದು ತಟಕ್ಕೆ ಚಾ ಮಾಡಲೇ ಮರೆ. ಆದರೂ ಆ ಪಾಟೀಲ್ ಅಣ್ಣಾರ ಅಕ್ಕಾರ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ತಿರುಗಿಸಿ ನಿನಗೆ ಯಾಕೆ ಬೇಕು, ನಾ ಕುಡ್ತೇನೆ ಬಿಡ್ತೇನೆ, ನೀನು ಯಾರು ನನಗೆ ಅನ್ನಕ್ಕೆ ನಿನ್ನ ಕಡೆ ಕೆಲಸ ಕೇಳಕ್ಕೆ ಬಂದೇನೆ ನಾನು ಅಂತೇಳಿ ಒದರಾಡ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರಾಕತ್ತಿತ್ತು. ಹೆಂಗೆ ಅನ್ನಕ್ಕಾಗಲ್ಲಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಬರೋದು. ಯಾರದಿರಿ ಒಳಗ? ಅಪ್ಪ ಇಂಥವ್ರು ಕೊಟ್ಟು ಮಾತಾಡಿ, ನೀ ಯಾಕೆ ನಿನ್ನ ತಲೆ ಕೆಡಿಸ್ಕೋತಿ? ನಾ ಅದೇನಪ್ಪ ಮಾತಾಡ್ತೇನೆ ತಡಿ. ಮಾತಾಡೋಣ ಇಬ್ರು ಕೂಡಿ. ನೀನು ಸ್ವಲ್ಪ ಸುಮ್ಮನಿರುವ. ಯಾರ? ಅತಿಯಮ್ಮ ನೀವ? ಇವ್ರು ಯಾರು? ಅತಿಯಮ್ಮ ನೋಡ್ವಾ, ನಾ ಈಕಿ ಅಪ್ಪದನಿ. ಒಂದಿಟ್ಟು ನಿಮ್ಮ ಅಣ್ಣನ ಕರಿ. ಅಪ್ಪ, ಅಣ್ಣ ಒಂದು ಹುಡುಗಿನ ಇಷ್ಟಪಟ್ಟೇನೆ ಅಂದಿದ್ನಲ್ಲ, ಅವ್ರ ಅಪ್ಪಾರ ಇವರು, ಅದ ಹುಡುಗಿ ಈಕಿ. ಓ ಹೌದನಾ? ಆಯ್ತು, ಕರಿ ನಿಮ್ಮ ಅಣ್ಣನ ಕರಿ. ಆಗ ನಿಮ್ಮ ಹೋಗ್ಬಿಟ್ಟು ಏನಾರು ಮಾಡಕ್ಕೆ ಹೇಳು. ಅಲ್ಲ ಇದಕ್ಕಿದ್ದಂಗ ಬರ್ರಿ, ನೀವು ಮೊದ್ಲು ಕುಂದ್ರ ಬರ್ರಿ. ನಾವು ಕುಂತ ಮಾತಾಡಕ್ ಬಂದಿಲ್ರಿ, ನಾವು ನಿಮ್ಮ ಮಗನ್ ನೋಡಿ ಮೊದ್ಲು ಅವ್ನ ಕೂಟ್ ಮಾತಾಡ್ಬೇಕಾಗೈತಿ. ಅಲ್ಲ ನೀವು ಯಾಕೆ ಇಷ್ಟು ಸಿಟ್ಟಿಗೆದ್ದಿರಿ? ಅಣ್ಣ, ಹೊರಗೆ ಅತ್ತಿಗೆಮ್ಮ ಮತ್ತು ಅವ್ರ ಅಪ್ಪಾರ ಬಂದಾರ. ಯಾ ಅತ್ತಿಗೆಮ್ಮನ? ಏನು ಬ್ರೇಕಪ್ ಆತ ನಿಮ್ಮಿಬ್ರದು? ನೀ ಮೊದ್ಲು ಹೊರಗೆ ಬಾ. ಆಯ್ತು ನಡಿ ಬಂದೆ. ಓ ಮನೆಗೆ ಬಂದನೋ ನೀನು? ನೋಡ್ವಾ, ನನ್ನ ಮಗ ನಿನ್ನ ಲಗ್ನ ಆಗುದಿಲ್ಲ. ಏನು ನನ್ನ ಮಗ ನಾ ಹೇಳೇನಿ ಬೇರೆ ಹುಡುಗಿನ ಲಗ್ನ ಆಗಂತೇಳಿ ಹ್ಞೂ ಅಂತ ಒಪ್ಕೊಂಡಾನ. ನೀ ಮತ್ತೆ ಬಂದಿಯೇನೀಗ? ಅದು ಮತ್ತೆ ಅಪ್ಪನ ಬೇರೆ ಕರ್ಕೊಂಡ್ ಬಂದಿಯಲ್ಲ. ನೀವು ಓದಕ್ಕಿ 3 ವರ್ಷ ಗಟ್ಲೆ ನೀನು ಕಾಕೊಂತ ಕುಂದ್ರಬೇಕ ನನ್ನ ಮಗ. ಅದು ಅಲ್ಲದೆ ನಾವು ಹೇಳೇವಲ್ಲ, ನಮ್ಗೆ ಯಾಕೆ ನಿಮ್ಮ ಸಂಬಂಧ ಮನ್ಸಿಗಿಲ್ಲ ಅಂತೇಳಿ. ಅಂದ್ಮೇಲೂ ಯಾಕೆ ಇದು ಮಾಡ್ತಿ? ನೋಡ್ರಿ, ನಾನೇನು ನಿಮ್ಮ ಮಗನ ಲಗ್ನ ಆಗ್ಬೇಕಂತ ಬಂದಿಲ್ರಿ. ಅಲ್ಲ ಏನು ನಡೀತಾ ಐತಿಲ್ಲ ಅಂದ್ರೆ ಅರ್ಥ ಆಗೋಲ್ತು ನಂಗೆ. ಏನಪ್ಪಾ ನಿನಗೂ ವಯಸ್ಸಿಗೆ ಬಂದ ತಂಗಿ ಅದಾಳ, ಆಕಿಗೂ ಹಿಂಗ ಯಾರ ಮಾಡಿದ್ರ ಸುಮ್ನೆ ಇರ್ತಿದ್ದೆ ನೀನಂಗಾರ? ಮಾಡಕ್ಕೇನೈತ್ರಿ, ನನ್ನ ಮಗಳ ಯಾರಿಗೆ ಪ್ರೀತಿ ಪ್ರೇಮ ಅಂತೇಳಿ ನಿಂತಿಲ್ರಿ. ಸುಮ್ನೆ ಇರ್ರಿ ಅಕ್ಕಾರ, ಅದನ್ನ ಮಾತಾಡಕ್ ಇಲ್ಲಿ ಯಾರು ಬಂದಿಲ್ಲ. ನನ್ನ ಮಗಳನ್ನ ನೀವ ಸೊಸಿ ಮಾಡಿಕೊಡೋ ಅಂತೆ ಕಾಲು ಬಿದ್ರು ಕೊಡುದಿಲ್ಲ ನಾವು ನಿಮ್ಮ ಮನೆಗೆ. ಏನ್ರಿ,
ನಾನು ಕೇಳಕ್ ಬಂದಿದ್ದ ವಿಚಾರನ ಬೇರೆ, ನಿಮಗೆ ವಿಚಾರ ಗೊತ್ತಿಲ್ಲ ಅಂದ್ರೆ ಮಾತಾಡಕೋಬೇಡ್ರಿ. ನನ್ನ ಮಗಳಿಗೆ ಈವ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬಿದ್ದ, ಮದುವೆ ಮಾಡ್ಕೋತೀನಿ ಅಂದ. 3 ವರ್ಷ ಮಟ ಈಗ ಓದ್ಬೇಕು ಅಂತ ಮನ್ಯಾಗ ಕರೆಸಿ ನಮ್ಮ ದೊಡ್ಡ ಮಗಳ ಗಂಡ ಅವ್ರೆಲ್ಲಾರು ಸೇರಿ ಮಾತಾಡಿದ್ರು. ಆಯ್ತು ಅಂದ್ಮೇಲೆ ಮುಂದುವರ್ದಿತ್ತು ಇವ್ರದ್ದು. ಮುಂದುವರ್ದಿತ್ತನ್ನಕೇನ ನನ್ನ ಮಗಳು ಓದೋದ್ರಾಗ ಲಕ್ಷ್ಯ ಹಾಕಿದ್. ಅವಾಗೊಮ್ಮೆ ಏನ್ರ ಭೇಟಿ ಆಗಿರ್ಬೇಕು ಇವ್ರು. ನಾನು ಅದು ತಪ್ಪೇ, ಅದೇನು ಸರಿ ಅಂತ ನಾ ಹೇಳುದಿಲ್ಲ. ಆದ್ರೆ ಮೊನ್ನೆ ನೀವು ಬಂದು ಅವ್ರು ಗಿರ್ಜಾಕಾರ ಮುಂದೆ ಹೇಳಿದ್ರಂತಲ್ಲ, ಅಕ್ಕಗೆ ಮಕ್ಕಳಾಗಿಲ್ಲ, ನಂಗೆ ತಂಗಿನೂ ಬೇಕಾಗಿಲ್ಲ ಅಂತೇಳಿ, ನನ್ನ ಮನೆ ಸೊಸಿ ಮಾಡ್ಕೊಳ್ಳೋದಿಲ್ಲ ಆ ಹುಡುಗಿನ ಅಂತೇಳಿ. ಆ ವಿಚಾರ ಗೊತ್ತಾದ್ಮೇಲೆ ನನ್ನ ಮಗಳು ನಿಮ್ಮ ಸಂಬಂಧ ಬೇಡ ಅಂತೇಳಿ ಆಕೆ ತೀರ್ಮಾನ ಮಾಡ್ಕೊಂಡು ನಿಮ್ಮ ಮಗನ ಅಂತೇಳಿ ಹೇಳಿದಾಗ ಆಕೆಗೆ ಅವಂಗ ಸ್ವಲ್ಪ ಜಗಳ ಆಗೈತಿ. ಜಗಳ ಆದ್ಮೇಲೆ ಬೇಡ ನಿಮ್ಮ ಮುಸಾಬ್ರಿ ಅಂತ ಕೈ ಬಿಟ್ಟಾಳಕ್ಕಿ. ಕೈ ಬಿಟ್ಟ ಮೇಲೆ ನಿಮ್ಮ ಮಗ ಸುಮ್ಮನೆ ಇರ್ಬೇಕಾ ಸುಮ್ಮನೆ ಇರಬಾರ್ದ, ವಾಪಸ್ ಫೋನ್ ಹಚ್ಚಾನ ಆಕಿಗೆ. ಮತ್ತೆ ಪ್ರೀತಿ ಪ್ರೇಮ ಅಂತ ಕೇಳೋಣ, ಆಕೆ ಒಲ್ಲೆ ಅಂದಾಳ. ಒಲ್ಲೆ ಅಂದಿದ್ದು ಸಿಟ್ಟಿಗೆ ಬಡ ಹೋಗಿ ಆ ಫೋಟೋ ತೆಗೆದು ಇಬ್ರು ಜೊತೆಲಿ ಇದ್ದಿದ್ದು ಫೋಟೋಗಳೆಲ್ಲದನ್ನು ಹೊಡೆದು ಊರಾಗೆಲ್ಲ ಅಂಟಿಸ್ಕೊಂಬಂದಾನ. ನೋಡ್ರಿ, ನಿಮ್ಮ ಸಿಟಿ ಒಳಗೆ ಹೊತ್ತೊಂಟ್ರ ಒಬ್ರು ಮನಿ ಬಾಕ್ಲ ಒಬ್ರು ಬಂದು ಕುಂದ್ರಂಗಿಲ್ಲ. ಅವ್ರ ಮನಿ ಒಳಗೆ ಅವ್ರು ಕದ ಹಾಕೊಂಡಿರ್ತಾರೆ, ಇವ್ರ ಮನಿ ಒಳಗೆ ಇವ್ರು ಕದ ಹಾಕೊಂಡಿರ್ತಾರ. ಹಳ್ಳ್ಯಾಗ ಹಂಗಾಗುದಿಲ್ರಿ. ಹೊತ್ತೊಂಟ್ರ ಒಬ್ರು ಮನಿ ಬಾಕ್ಲಕ್ಕೆ ಒಬ್ರು ಹೋಗ್ಬೇಕಾಕತಿ ಏನ್ರಿ, ಒಬ್ರು ಮಾರಿ ಒಬ್ರು ನೋಡ್ಕೊಂತೇವಿ. ಇವ್ರ ಬಂದು ಇಲ್ಲಿ ಕುಂದಿರ್ತಾರ, ಅವ್ರಾಗ ಅಲ್ಲಿ ಕುಂದಿರ್ತಾರ, ಹಿಂಗಿರ್ತತಿ. ಊರ್ ತುಂಬಾ ಮರ್ಯಾದೆ. ಒಂದು ಹುಡುಗಿದ ತೆಗಿಯದ್ ಸರಿ ಏನ್ರಿ? ನಿಮ್ಮ ಮಗ ಹೊಟ್ಟಿಗೆ ಏನ್ ತಿಂದಾನ? ಸಗಣಿ ತಿಂತ ನೀವ? ನಾನೆಲ್ಲ ಒಳ್ಳೆ ಹುಡುಗಂತ ತಿಳ್ಕೊಂಡಿದ್ದೆ ಇವನ್ನ. ಇಷ್ಟು ಹೊಲಸು ಮನಸ್ಸಿನಾಗದ ನೀವ ಅಂತ ಗೊತ್ತಿದ್ದಿಲ್ಲ ನನಗ. ಏನ ನೀನ್ ನಡ್ಕೊಂಡಿದ್ ರೀತಿ ಏನ್? ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೊಂಟಿದ್ವಿ, ಬೇಡ. ಮತ್ತೆ ಇದನ್ನ ವಿಕೋಪಕ್ಕೆ ಒಯ್ಯುದು ಬೇಡ. ಪೊಲೀಸ್ ಕಂಪ್ಲೇಂಟ್ ಕೊಡುದು, ಅವ್ರು ಬರುದು, ನಿನ್ನ ಹೇಳ್ಕೊಂಡು ಹೋಗುದು, ಮತ್ತದು ನಿನ್ನ ಮನಸ್ಸಿನಾಗ ಇನ್ನೊಂಥರ ದ್ವೇಷ ಬೆಳೆದು ಮತ್ತದು ಇನ್ನೊಂಥರ ದಾರಿ ಆಗುದು, ಅದು ಬೇಡ. ಸುಮ್ಮನೆ ಮತ್ತೆ ನಾವು ಒಳ್ಳಬಳ ಅದನ್ನ ಮಾಡೋದು, ನೀನು ಒಳ್ಳಬಳ ಅದನ್ನ ಮಾಡೋದು, ನಿನ್ನ ಜೀವನಾನು ಹಾಳು, ನನ್ನ ಮಗಳ ಜೀವನಾನು ಹಾಳು. ಈ ಕಾರಣಕ್ಕೆ ನಾನೇ ಬಂದೀನಿ ಮಾತಾಡಕ. ಏನ ಈಗ ಯಾಕೆ ಹಿಂಗೆ ಮಾಡಿದಿ ನೀನು? ಹೌದನ್ಲ, ನಾನು ಮುಂದೆ ಹೇಳಿದಿ ಮತ್ತೆ ನಾ ಬೇರೆ ಹುಡುಗಿ ಮಾಡ್ಕೊತೀನಿ ನಡೀತೀನಿ ಅಂತೇಳಿ ಹಿಂಗೆಲ್ಲ ಆಗೈತೆ ಅಂತ ಹೇಳೇ ಇಲ್ಲಲ್ಲ. ನೀವೇ ಹೇಳ್ರಿ ಯಜಮಾನ್ರ, ನಿಮ್ಮ ಮಗಳ ಮರ್ಯಾದೆ ಇದೇ ರೀತಿ ಹೋಗಿತ್ತು 4 ಮಂದಿ ನಿಂತ್ರಿಸಿ ಕೇಳಿದ್ರಂದ್ರೆ ಎಷ್ಟು ಅಸಹ್ಯ ಆಕಿತ್ತು ಹೇಳ್ರಿ. ಏನು ನಾವು ಬದುಕುನ ಒಟ್ಟರು ಇಸ ತಗೊಂಡು ಸಾಯುನ ನಾವು? ಹೌದನ್ಲೇ ಸುಳಿ ಮಗನ, ಇಂಥ ಕೆಲಸ ಮಾಡಿ ನೀನ? ಅಯ್ಯೋ ಬಿಡ್ರಿ, ಹುಡುಗನ ಕೊಡಕತ್ತೀರಿ, ವಿಚಾರಿಸು, ನಿಂತು ಮಾತಾಡುನು. ಸುಳಿ ಮಗನ ಮರ್ಯಾದೆ ತೆಗಿತಿ, ತಲೆ ತಗ್ಸೋಂಗ್ ಮಾಡ್ತಿ, ಆ ಹುಡುಗಿ ಜೀವನ ಹಾಳು ಮಾಡಕತ್ತಿ. ಮತ್ತೇನ್ ಪ್ರೀತಿ ಮಾಡಕತ್ತಿಲ್ಲ ನೀನ? ಅಪ್ಪ ಅದು ಹಂಗಲ್ಲಪ್ಪ, ತಡಿ ಮಾತು ಕೇಳಪ್ಪ. ಅಯ್ಯೋ ನೀವು ಸರಿ ಮೊದಲು ಬರ್ರಿ, ಈ ಕಡೆ ಬರ್ರಿ. ವಯಸ್ಸಿಗೆ ಬಂದ್ ಮಗನ ಮೇಲೆ ಕೈ ಮಾಡಕತ್ತೀರಲ್ರಿ. ವಯಸ್ಸಿಗೆ ಬಂದಾನಂತನಲ್ಲ ಅವ್ ಮಾಡೋ ಕೆಲಸ ನೋಡು. ಅದು ಮನಿ ಒಳಗೆ, ನಮ್ಮ ಮನಿ ಒಳಗೆ ಒಬ್ಬ ಹರಿದ ಹೆಣ್ಮಗಳದಾಳ. ಗೊತ್ತಾಗದ್ ಬೇಡ ಅವಂಗ, ಅಷ್ಟು ತಿಳುವಳಿಕೆ ಬರದ್ ಬೇಡ ಅವಂಗ. ತಾಡ್ರಿ, ಏನ್ ಇವ್ರ ದೊಡ್ಡ ಸಾಚಾನ? ಇವ್ರನ್ನ ಕೇಳ್ತೀನಿ, ಏನ ಅಂದಿರ್ಬೇಕು ನೀನ? ಏನ್ ಮಾತಾಡ್ತೀರ್ರಿ ನೀವು? ಏನ್ ಮಾತಾಡಕತ್ತೀರಿ ನೀವು? ಏನ ಅಂದಿರ್ಬೇಕು? ಏನಾರ ಅನ್ಲಿ, ಈ ರೀತಿ ಮಾಡೋದು ತಪ್ಪ ಸರಿನ? ಪ್ರಚಾರ ಮಾಡೋದು ಹೇಳ್ರಿ. ಏನ್ ಮನುಷ್ಯರದಿರ್ರಿ ನೀವು? ಅದೇ ಮತ್ತೆ ನಿಮ್ಮ ಬುದ್ಧಿನೇ ನಿಮ್ಮ ಮಗ್ ಬಂದಿರೋದು. ಪ್ರೀತಿ ಮಾಡಲ್ಲ ನನ್ನ ಮಗಳು, ಬೇಡ ನಿಮ್ಮ ಮನೆ ಉಸಾಬ್ರಿ, ನಿಮ್ಮ ತಾಯಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನಾ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದ್ಲಕ್ಕಿ. ಇವ್ರು ಮಾಡಿದ್ದೆಲ್ಲ ಸರಿ ಅಂತ ನಾ ಹೇಳುದಿಲ್ಲ, ತಪ್ಪೇ ಮಾಡ್ಯಾರ. ಹಂಗಂತೇಳಿ ಅದನ್ನೇ ನೀವು ಸಮಜಾಯಿಸಿ ಕುಟ್ಕೊಳಕತ್ತೀರಲ್ರಿ ನೀವು. ನಿಮ್ಮ ಮುತ್ತು ಬಾಯಿ, ಬಾಯ್ ಹೇಳ, ಈ ತರ ಸಗಣಿ ತಿನ್ನು ಕೆಲಸ ಯಾಕೆ ಮಾಡಿದಿ? 3 ವರ್ಷ ಮದುವೆ ಮಾಡ್ಕೊಳಂಗಿಲ್ಲ, ಓದ್ಬೇಕಂತಿದ್ಲು. ನಂಗೆ ಆಕಿನ್ ಅಂದ್ರೆ ಇಷ್ಟ. ಆದ ಕಾರಣಕ್ಕೆ ಓದೋದಿದ್ರಲ್ಲ ನೀನು ಹಿಂಗೆಲ್ಲ ಮಾಡೋದು. ಓದೋದೇ ಇಲ್ಲ ಅಂದ್ರೆ ಏನು ಮಾಡ್ತೀನಿ ನೋಡೋಣ. ಅದಕ್ಕೆ ಇಂಥವೆಲ್ಲ ಅಪಪ್ರಚಾರ ಆದ್ರೆ ಓದ್ಸಲ ಮದುವೆ ಮಾಡಕ್ಕೆ ನಿಂದಿರ್ತಾರ ಅಂತ ಗೊತ್ತಿತ್ತು. ಅದಕ್ಕೆ ನನ್ನೇ ಮದುವೆ ಮಾಡ್ಕೊಳಲ್ಲ, ಆದ್ರೆ ಈಕಿ ಓದೋದು ನಿಲ್ಲಿಸ್ಬೇಕು, ಆಮೇಲೆ ನನಗೆ ಹೆಂಗೆ ಬೇಕಂಗೆ ಮಾತಾಡೋಳ. ಅದಕ್ಕೆ ನಾನು ಸಿಟ್ಟಿಗೆದ್ದಂಗೆ ಮಾಡಿದೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಏನಂತ ತಿಳ್ಕೊಂಡಿ ನೀನು? ಅದಕ್ಕೆ ಹಿಂಗೆ ಮಾಡುದ? ಇಲ್ಲೋಡ, ಪ್ರೀತಿ ಪ್ರೇಮ ಅಂದ್ರೆ ಗೊತ್ತೈತಿ ನಿಮಗ? ಪ್ರೀತಿ ಅಂದ್ರ ನಾವು ಪ್ರೀತಿ ಮಾಡಿದ್ರೆ ಎಲ್ಲರ ಯಾಕೆ ಹೆಂಗಾರ ಏನಿರ್ಲಿ ಅವ್ರು ಚೆನ್ನಾಗಿರ್ಲಿ ಅಂತ ಬಯಸೋದು ಪ್ರೀತಿ. ನನ್ನ ಜೊತೆಗಿದ್ರೆ ಅಷ್ಟೇ ಚಲೋ ಇರಲಿ, ಇಲ್ಲಾಂದ್ರೆ ಹಾಳಾಗೋಗ್ಲಿ ಅಂತ ಬಯಸೋದಲ್ಲ ಪ್ರೀತಿ. ನಿಮ್ಮ ತಾಯಿ ಬಂದು ಅಷ್ಟೆಲ್ಲ ಬೇಡ ನನಗೆ ಆಕಿ ಮದುವೆ ಮಾಡ್ಕೊಳಂಗಿಲ್ಲ, ನಾನು ಅಕ್ಕ ಹಂಗ ತಂಗಿ ಹಿಂಗ ಅಂತೇಳಿ ಈ ಥರ ಯೋಚನೆ ಮಾಡ್ತಾರ ಅಂದಮೇಲೆ ಇವ್ರ ಮನೆಗೆ ನಾವು ಹೋಗೋದು ಸರಿಯಲ್ಲ ಅಂತ ಅನ್ಸೈತಕ್ಕಿಗೆ. ಅದಕ್ಕೆ ಹೇಳಾಳಕ್ಕಿ ಅಕ್ಕನ ಬಗ್ಗೆ ಮಾತಾಡಿದಿರ್ತ, ಯಾವ ತಂಗಿ ಸುಮ್ಮನೆ ಇರ್ತಾಳ, ಆಕಿಗೆ ಬೇಡ ಅನ್ಸೈತಿ ಸುಮ್ಮ ಬಿಟ್ಟಾಳ. ನೀ ಸುಮ್ಮನೆ ಆಗ್ಬೇಕಾ ಇಲ್ಲ ಅದಕ್ಕೆ? ಇಲ್ಲ ಅಷ್ಟು ನಿನಗೆ ಅದು ಮನಸ್ಸಿಗೆ ಹೋಗ್ತಿತ್ತಂದ್ರೆ ನಿಮ್ಮ ಅಪ್ಪ ನಿಮ್ಮ ಅವ್ನ ಕರ್ಕೊಂಡ್ಬಂದು ಮಾತಾಡ್ತಿದ್ದಿ ನೀನು, ನಿಮ್ಮ ಅವ್ವ ಬುದ್ಧಿ ಹೇಳ್ತಿದ್ದಿ ನೀನು. ಅದನ್ನು ಬಿಟ್ಟು ನನ್ನ ಮಗಳಿಗಿಂತ ಕೆಲಸ ಮಾಡಿ ಏನಂತ ತಿಳ್ಕೊಂಬಿಟ್ಟಿ ನೀನು? ನಮಗೇನು ಪೊಲೀಸು ಕಾನೂನು ಕೋರ್ಟು ಇವೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ನೀನು? ಎಲ್ಲ ಗೊತ್ತೈತಿ, ಗೊತ್ತಲ್ಲ ನಿನಗೆ? ಏನ ನಾವು ಆತಪ್ಪ ಹಳ್ಳಿ ಮಂದಿ, ನಮಗೇನು ಗೊತ್ತಿಲ್ಲ. ಪಾಟೀಲ್ ಅಣ್ಣಾರ, ಶ್ರೀಕಾಂತ್ ಪಾಟೀಲ್ ಅಣ್ಣಾರ ಏನು ನನ್ನ ಮಗಳ ಗಂಡನ ಅಪ್ಪ ಅವ್ರು ಏನು ನನ್ನ ಮಗಳ ಗಂಡ ಗೊತ್ತಾದ್ರೆ ಸಾಕಿ ಸುದ್ದಿ ನಿನ್ನ ಏನು ಮಾಡ್ಬೇಕು ಮಾಡಿ ಕೈ ಬಿಡ್ತಾನವ. ಆದರೂ
ಅವರೆಲ್ಲರನ್ನ ಇದ್ರೊಳಗೆ ಸೇರಿಸ್ಕೊಳ್ಳೋದು ಬೇಡ. ನನ್ನ ಮಗಳ ವಿಚಾರ ನಾನೇ ಬಗೆಹರಿಸ್ಬೇಕಂತ ಇಲ್ಲಿ ಮಠ ಬಂದೇನೆ ನಾನು. ನೀ ಮಾಡಿದ ಕೆಲಸ ನೀನು ಇವತ್ತ ಹೇಳಾಕತ್ತೇನೆ ಕೇಳ. ನನ್ನ ಮಗಳ ವಿಚಾರಕ್ಕೆ ಇನ್ನೊಮ್ಮೆ ಏನಾರ ನೀ ತಲೆ ಹಾಕಿದ್ರ ಇದೇನಾಗೈತೆ ಆಗ್ತಿದ. ಇನ್ನೇನಾರ ನೀನು ಯಾವತ್ತಾರ ನನ್ನ ಮಗಳ ವಿಚಾರಕ್ಕಿಂತ ಅದು ಕೆಲಸ ಮಾಡಿದಿ, ಇನ್ನಿನ್ನು ಕೊಲೆ ಮಾಡಿದ್ರು ನಾ ಜೈಲಿಗೆ ಹೋಗ್ತೀನಿ. ಏನು ಮಾಡ್ತೀವಿ ಮಾಡಿ ನೋಡಂಗಾರ. ಅಲ್ಲ, ನೀವು ಅಷ್ಟೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಇದನ್ನು ತಿಳಿಸಿ ಹೇಳ್ತೇನೆ. ನೀವು ಸ್ವಲ್ಪ ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ. ಏನ್ರಿ? ಆಯ್ತು, ಆಕಿ ಒಲ್ಲೆಂದಳೆಲ್ಲ ಬಿಟ್ಬಿಡ್ರಿ, ಮುಗಿತು, ಇಲ್ಲಿಗೆ ಇದೆ ಸಂಬಂಧ. ಆದ್ರೆ ನನ್ನ ಮಗ ಇನ್ನೊಮ್ಮೆ ಯಾವತ್ತು ಇಂಥ ಕೆಲಸ ಮಾಡ್ಲಾರ್ದಾಗ ನಾ ಬುದ್ಧಿ ಹೇಳ್ತೀನಿ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಇದ್ರ ಬಗ್ಗೆ. ನೋಡ್ರಿ, ನನ್ನ ಮಗಳು ಮಾಡಿದ್ ಸರಿ ಅಂತ ನಾ ಹೇಳಂಗಿಲ್ಲ. ವಯಸ್ಸಿನಾಗ ಏನೋ ಒಂದು ಆಕರ್ಷಣೆ ಆಕ್ಕವು, ತಪ್ಪು. ನಾ ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಮಗಳು ನೀವು ಬೇಡ ಅಂತ ಸರಿಸಿದ ಮೇಲೆ ಸುಮ್ಮನೆ ಆಗ್ಬಿಡ್ಬೇಕಿತ್ತು. ಇಲ್ಲ, ಇವಂಗ ಅಷ್ಟು ಮನಸ್ಸಿತ್ತು, ಆಕಿಗಿಂತ ಅರಳಷ್ಟು ದೊಡ್ಡವದನ ತಿಳುವಳಿಕೆ ಒಳಗೆ ಬಂದು ನಿಮ್ಮಂತೇಳಿ ಮಾತಾಡ್ಬೇಕಿತ್ತು, ನಿಮ್ಮ ಮನೆಯವ್ರಂತೇಳಿ ಮಾತಾಡ್ಬೇಕಿತ್ತು. ನೀವು ಮಾಡಿದ್ದು ಸರಿ ಅಲ್ಲ ಅಂತ ಹೇಳ್ಬೇಕಿತ್ತು. ನನ್ನ ಮಗಳು ಏನು ಸರಿ ಮಾತಾಡಕ್ಕೆ ತಪ್ಪೇ ಮಾತಾಡಿರ್ಬೋದು. ಅದನ್ನ ದೊಡ್ಡವ್ರ ಗಮನಕ್ಕೆ ತರಬೇಕು. ನೀವು ಈ ರೀತಿ ಮಾಡಿ ಮರ್ಯಾದೆ ತೆಗಿಬೇಕು, ತಪ್ಪಲ್ಲ ಇದು ಮಾಡಿದ್ದು. ಇದನ್ನ ಕಡ್ಸಾಕ್ ಬಂದೇನಿ, ಕೇಳಾಕ್ ಬಂದೇನಿ ನಾ ಇಲ್ಲಿ. ಅಲ್ರಿ, ಅಕ್ಕಗೂ ಆಗಂಗಿಲ್ಲ ಅಂದ್ರೆ ತಂಗಿಗೂ ಆಗಲ್ಲ. ಯಾ ಲಾಜಿಕ್ ಇದು? ಹೆಂಗ್ರಿ ಇದು ಸಂಬಂಧ ಒಂದಕ್ಕೊಂದು? ಯಾಕೆ ಎಲ್ಲಿ ಆಗೇ ಇಲ್ಲನ್ರಿ? ಏನು ಮಾತಾಡ್ತಾನ, ಏನು ತಾನ? ಭಾಳ ಬೇಜಾರಾತ್ ನೋಡ್ರಿ, ನಿಜವಾಗ್ಲು. ಭಾಳ ಒಂಥರ. ಇದನ್ನ ನಮ್ಮ ಅರವಿಂದ್ಗೆ ಏನಾರು ಸುದ್ದಿ ಗೊತ್ತಾಗಿತ್ತಂದ್ರೆ ನಿಜವಾಗ್ಲೂ ಹೊಡೆದಾಟ ಆಕ್ಕಿತ್ತು. ಇಲ್ಲ, ಕಂಪ್ಲೇಂಟ್ ಕೊಡ್ತಿದ್ದ. ಮತ್ತು ಸುಮ್ಮನೆ ಒಂದಕ್ಕೊಂದು ಅಕ್ಕಿತ್ತದು ವಿಕೃಪ. ಅದಕ್ಕೆ ಇಲ್ಲಿಗೆ ನಾ ಯಾಕೆ ಬಂದೇನೆ ಅಂದ್ರೆ ಇದನ್ನ ಇಲ್ಲಿಗೆ ಮುಗಿಸೋನು, ಸಮಾಪ್ತಿ ಮಾಡೋನು ಅಂತ ಬಂದೇನಿ. ಇನ್ನೊಮ್ಮೆ ಇದು ಯಾವತ್ತು ಪುನರಾವರ್ತನೆ ಆಗಬಾರ್ದ್ರಿ. ಮನ್ಯಾಗ ನಮ್ಮ ಹೆಂಡತಿ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಾಳ. ಹಡ ತಂದಿ ತಾಯಿ ನಾವೇನು ಇಸಾ ತೊಗೊಂಡು ಇಲ್ಲೇ ಸಾಯ್ಬೇಕಾ ಬಗಲ್ಲಾಗ? ಹೇಳ್ರಿ ಹಂಗಾರ ನೋಡೋಣ, ಅದನ್ನಾರ ಹೇಳ್ಬಿಡ್ರಿ. ಸ್ವಲ್ಪ ತಿಳುವಳಿಕೆ ಹೇಳ್ರಿ ಅವಂಗ. ಆಮೇಲೆ ಆ ಫೋನ್ನಾಗಿರೋ ಫೋಟೋ ಮೆಸೇಜ್ ಎಲ್ಲ ಡಿಲೀಟ್ ಆಗ್ಬೇಕ್ರಿ ಅವು. ಈಗಿಂದೀಗ ಆಗ್ಬೇಕು. ಕೇಳ್ತನ್ಲೇ, ಫೋನ್ ತರ ಫೋನ್ನಾಗಿರೋ ಮೆಸೇಜು ಅವು ಏನೇನದಾವ ಎಲ್ಲ ಡಿಲೀಟ್ ಆಗ್ಬೇಕು ನೋಡವು. ಈಗ ಡಿಲೀಟ್ ಮಾಡ್ಬೇಕು. ಈಗ ನನ್ನಿದ್ರಿಗೆ ನೀನು ಆ ಹುಡುಗಿ ಸುದ್ದಿಗೆ ನೀನೇ ಹೋಗಂಗಿಲ್ಲ. ನಿಂದ ತಟ್ಟೆ ನೋಡ್ಕೋಬೇಕು. ಅಪ್ಪ, ನಾನು ಆಕಿನ ಇಷ್ಟಪಡ್ತೀನಿ. ನಂಗೆ ಬೇಕಾಗಿಲ್ಲ ನೀನು, ನನಗೆ ಬೇಕಾಗಿಲ್ಲ ನೀವು. ಈ ರೀತಿ ಯೋಚನೆ ಮಾಡೋರು, ಈ ರೀತಿ ನಡ್ಕೊಳ್ಳೋರು ನಂಗೆ ಬೇಡ. ನಂಗೆ ನಿಮ್ಮ ಮನೆ ಬರಕ್ಕೆ ಇಷ್ಟ ಇಲ್ಲ. ಮೊದಲು ನಾನು ಇಷ್ಟಪಟ್ಟೆ ನಿಮ್ಮನ್ನ, ಆದ್ರೆ ನಿಮ್ಮ ಮನೆ ವಾತಾವರಣ ಹಿಂಗೈತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಅಲ್ಲ, ನೀವು ಮಾಡಿದ್ದೆ ಸರಿ ಅನ್ನೋ ಅರ್ಥಕ್ಕೆ ಮಾತಾಡ್ತಾ ಇದಾರೆ ನಿಮ್ಮ ತಾಯಿ. ಅವ್ರು ಮಾಡಿದ್ದವ್ರಿಗೆ ಗೊತ್ತೇ ಇಲ್ಲ, ನೀವು ಮಾಡಿದ್ದವ್ರಿಗೆ ತಪ್ಪು ಅನಿಸ್ವಲ್ತು. ಈಗ ಹಿಂಗೆ ಮಾತಾಡೋರು, ನಡ್ಕೊಳ್ಳೋರು ಮುಂದೆ ನನಗೆ ಏನು ಇವ್ರು ನ್ಯಾಯವಾಗಿರ್ತಾರ? ನಂಗೆ ಇಷ್ಟ ಇಲ್ರಿ, ಮದ್ವಿನೇ ಬೇಡ ನನ್ನ ಜೀವನದಾಗತ್ತ. ನಾನು ಓದಿ ನಮ್ಮ ಅಪ್ಪನ ಮುಂದೆ ಸಾಕ್ಬೇಕು, ನಮ್ಮ ಅಪ್ಪನ ಮುಂದೆ ತೆಗಿರ್ಬೇಕು ಅಷ್ಟೇ. ಬೇಡ ನಂಗೆ. ಆಕೆ ನಮ್ಮನಿ ಬೇಡ ಅಂತ ಹೋಗೋ ಬಡೆ ಹೋಗು. ಹುಡುಗಿಯರಿಗೇನು ಬರ ಐತಿ, ಹೋಗು. ಈಕಿಗಿಂತ ಚಂದ ಹುಡುಗಿ ತಂದು ಲಗ್ನ ಮಾಡ್ತೀನಿ. ಫೋನ್ ತಂದು ಡಿಲೀಟ್ ಮಾಡಿ ಹೋಗಿ ಹೋಗು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲ ಫೋಟೋ ಮೆಸೇಜ್ ಏನದಾವಲ್ಲ ಎಲ್ಲ ನಾನು ಡಿಲೀಟ್ ಮಾಡಿಸ್ತೇನೆ. ಏನ್ರಿ? ನೀವು ಅದಕ್ಕೇನು ತಲೆ ಕೆಡಿಸ್ಕೋಬೇಡ್ರಿ. ಕುಂದ್ರಿ, ಬೇಕಾರೆ ಚಾ ಕುಡ್ದು ಹೋಗುವಂತ್ರಿ. ಬೇಡ್ರಿ, ನಾವೇನು ಬರ್ತೇವಿ ನೋಡ್ರಿ. ತಂದೆ ತಾಯಿಯಾಗಿ ನೀವೇ ಒಂಚೂರು ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕೀಗ. ನಡೆವಾ. ನೋಡ್ದೇನು ನಿನ್ನ ಮಗ ಮಾಡಿದ ಕೆಲಸನ ಊರಾನ್ ಮಂದಿ ಬಂದು ಬುದ್ಧಿ ಹೇಳಂಗೆ ಮಾಡ್ಯಾ ನೀವು ನನಗೆ. ಮರ್ಯಾದೆ ತೆಗ್ಯಾಕ. ಯಾಕೆನ್ ಸಾಚ ಸುಮ್ಮನೆ ಫೋಟೋ ಅನ್ಸಣಂತ. ಮತ್ತು ಒಳ್ಳೆ ಅಂದಾಳ ಸಿಟ್ಟಿ ಬಂದತಿ ಗಣಮಗ ಏನೋ ಮಾಡ್ಯಾನ ಹಂಗಂತೇಳಿ ಏನು ಸರಿಯಲ್ಲ. ಆದರೂ ಹೇಳ್ತೀನಿ ತಗೋರಿ.